ನಾ ಇವತ್ತು 5ಕ್ಕೆ ಎದ್ದೀನಿ ಅಂತ ಅನ್ಕೊಂಡಿ ನೋಡ್ರಿ. ಹಂಗೇನೆ ಎದ್ದು ಟೈಮ್ ನೋಡ್ತೀನಿ, ಟೈಮ್ 7 ಆಗಿಬಿಟ್ಟು ನೋಡ್ರಿ. ಇವತ್ತು ನಂಗೆ ವಾಕಿಂಗ್ ಬಿಟ್ಟು ಹೋಗೋರು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಬಿಟ್ಟು ಹೋಗೋರು ಹೋಗಲಕತ್ತೇಳಿ ಹಿಂಗೆ ಹೊರಗೆ ಬಂದು ಸೀದಾ ಮಾರಿ ತೊಗೊಂಡು ನೋಡ್ರಿ. ಆಮ್ಯಾಗ ಒಂದು ಗ್ಲಾಸ್ ನೀರು ಕುಡ್ಕೇಸಿ ಸೀದಾ ನಾ ರೂಮ್ ನಡೆದಿರಿ. ನಮ್ಮ ಬಾಹುಬಲಿ ಅಂದ್ರು ಜರ ಹೊರ ಹೋಗಂಬ ತಿರುಗಾಡಕ್ಕೆ ಅಂತಂದ್ರು. ನಡಿ ಹೋಗಂಬಂತಂದ್ರಿ. ಅಲ್ಲೇ ತಂದು ನ್ಯೂಸ್ ಪೇಪರ್ ಕೊಟ್ಟರೆ ನೋಡ್ರಿ. ನಾವು ಓದ್ಬೇಕು ಅನ್ಕೊಂಡಿದ್ದ ಮತ್ತು ಮನಸ್ಸು ಬ್ಯಾಡ ಅಂತ ಹಂಗೆ ಹೊರಗೆ ಬಂದ್ ಒಳಕ್ಕೆ ನೋಡ್ರಿ. ಅಣ್ಣ ಜಲ್ದಿನೇ ಎದ್ದು ಬಂದು ಬಾಲಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ. ಆಮೇಲೆ ಬಂದ್ಬಳಕ್ ನಾ ಬಾಹುಬಲಿ ಅವ್ರು ಒಂದು 4-5 ಎಕ್ಸರ್ಸೈಸ್ ಮಾಡಿಬಿಟ್ಟವ್ರಿ. ಬಂದ್ರು ನೋಡ್ರಿ ಅಲ್ಲೇ ವಾಕಿಂಗ್ ಹೋಗೋಣ್ಣವ್ರು. ಯಾಕೆ ಬಿಟ್ಟು ಹೋಗಿರಮ್ಮ, ನಿಂಗೆ ಫೋನ್ ಹಚ್ಚಿದೆ ನೀ ಎತ್ತಿಲ್ಲ ಅಂತಂದ್ರು. ಹಂಗೆ ಹಲ್ತಿಗೋಗಿ ನಮ್ಮ ಬಾಹುಬಲಿ ಅವ್ರು ಬೈನ್ ಕಡ್ಡಿ ಮುರ್ಕೊಂಡ್ರು. ಆಮ್ಯಾಗ ಅಲ್ಲಿದಿಂದ ಬಂದು ಸೀದಾ ಫ್ರೆಶ್ ಆಗಿಬಿಟ್ಟೋಡ್ರಿ. ನಡ್ರಿ ಈಗ ನಾಷ್ಟಕ್ಕೆ ಹೋಗೋಣ. ಮಸ್ತಿನೇ ಸುಸ್ಲ ಇತ್ತು, ಶಿಸ್ತಿನೇ ಹೊಡೆದು ಬಿಟ್ಟೋಡ್ರಿ. ನೋಡ್ರಿ ಈಗ ನಾ ಶಿಸ್ತಿನೇ ಕಾಲೇಜ್ ನಡೆದೀನಿ. ಇಲ್ಲಿ ತಕ ಸಿಗಾಮಿಗೆ ವೇಟ್ ಮಾಡಿ. 2000 years ಸೀದಾ ಕಾಲೇಜ್ ಬಿಡೋಣ. ನಾವು ನಮ್ಮ ಫ್ರೆಂಡ್ಸ್ಗಳು ಸೇರಿ ಸಾಯಿ ಮಂದಿರ ನಡೆದೇವ್ರಿ. ಹಾಗೆ ಸೀದಾ ಗುಡಿ ಒಳಗೆ ಹೋಗ್ಬಿಟ್ಟು ಸಾಯಿಬಾಬಾ ಅವ್ರ ದರ್ಶನ ಮಾಡಿದೇವ್ರಿ. ದರ್ಶನ ಆದ್ರೆ ಪ್ಲೇ ಹಂಗೆ ನಾವು ಪ್ರಸಾದ ಹೋಗಿದೇವ್ರಿ. ಮಸ್ತಿನೇ ಪ್ರಸಾದ ಅದು ಎಲ್ಲ ತೊಗೊಂಡು ಶಿಸ್ತಿನೇ ಬಿಟ್ಟೋಡ್ರಿ ನಮ್ಮ ಹಾಸ್ಟೆಲ್ ಕಡೆ ನಾವು ತಳ. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಇವತ್ತಿನ ಬ್ಲಾಗ್ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.